ನಾನು ಆಗುಂಬೆ ನಟರಾಜ್. ನಾವೊಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದೀವಿ. ಅದರ ಹೆಸರು ASB ಮೆಮೋರಿಯಲ್ ಟ್ರಸ್ಟ್ ಅಂತ. ಅದರ ಮುಖಾಂತರ ನಾನೇ ಬರೆದ ಸುಮಾರು 40 ಪುಸ್ತಕಗಳ ಪೈಕಿ ಒಂದು 20-25 ಪುಸ್ತಕಗಳ ಆಧಾರದ ಮೇಲೆ ಸಾಕ್ಷಿಚಿತ್ರ ಮಾಡ್ತಾ ಇದ್ವಿ. ಮತ್ತೆ ಇತರ ಸಾಕ್ಷಿಚಿತ್ರನೂ ಮಾಡ್ತಾನೇ ಇದ್ದೀವಿ. ಇಂದು ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಆಧಾರದ ಮೇಲೆ ಇವತ್ತು ನಾವು ಒಂದು ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ, ಎಲ್ಲರಿಗೂ ಗೊತ್ತಿದ್ದಂಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಯಿತು. ಇದರಿಂದ ಸಿಕ್ಕಾಪಟ್ಟೆ ನಷ್ಟ ಆಯಿತು, ಮರಗಳು ಬಿದ್ದು ಎಲ್ಲ ಆಯಿತು. ಅದೇ ರೀತಿ ನಮ್ಮ ಮನೇಲಿ ಕೂಡ ಒಂದು ಮರ ಇದೆ, ಒಂದು 4 ತೆಂಗಿನ ಮರ ಇದೆ. ಆದರೆ ಅದು ಏನಾಯ್ತು ಅಂದ್ರೆ, ಮರ ಬೆಳೆದೇನೆ ಒಂದು ತೆಂಗಿನಕಾಯಿ ಬೆಳೆದ ಒಂದು ತೆಂಗಿನಕಾಯಿ ಬಿದ್ದು ಬಿಡ್ತು. ಅದು ಹೋಗಿ ಹೋಗಿ ಒಂದು ಸಂಪಿಗೆ ಹೋಗೋ ಒಂದು ಪೈಪ್ ಇದೆಯಲ್ಲ, ವಾಟರ್ ಪೈಪ್ ಅಂತಲ್ಲ, ಆ ವಾಟರ್ ಪೈಪ್ ಬಿದ್ದುಬಿಡ್ತು. ಅದು ಒಡೆದೋಯ್ತು. ಮನೆ ಅಂಗಳ ಎಲ್ಲ ಹಿಂದೆಗಡೆ ಎಲ್ಲ ಕೆರೆ ಥರ ಆಗ್ಬಿಡ್ತು. ಇದು ಆದಾಗ ನನಗೆ ಏನು ಮಾಡೋಕ್ಕೂ ತೋಚಲಿಲ್ಲ. ಸೊ ಲಕ್ಕಿಲಿ ಅಲ್ಲಿ ಪಕ್ಕದಲ್ಲೇ ಒಂದು ವಾಲ್ ವಿತ್ತು, ಸ್ಟಾಪ್ ವಾಲ್ ಅಂತ ಹೇಳ್ತೀವಲ್ಲ, ಅದು ಆಪರೇಟ್ ಮಾಡದೆ ಸದ್ಯ ನಿಂತು ನೀರೆಲ್ಲ ಪೋಲಾಗೋದು ನಿಂತುಬಿಡ್ತು. ಆದರೆ ನೀರು ಸಂಪಿಗೆ ಹೋಗ್ಲೇಬೇಕಲ್ಲ. ಸಂಪಿಗೆ ನೀರಿಗೆ ಹೋದ್ಮೇಲೆ ನಾವು ಅದು ಪಂಪು ಅದನ್ನ ಮೇಲ್ಗಡೆ ಟವರ್ಗೆ ಹಾಕಲೇಬೇಕು, ನೀರು ಉಪಯೋಗಿಸಲೇಬೇಕು. ಸೊ ಹೀಗಾಗಿ ನನಗೆ ಏನು ಮಾಡೋದು, ರಿಪೇರಿ ಮಾಡಿಸ್ಲೇಬೇಕಾಗಿ ಬಂತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಪ್ಲಂಬರ್ನ ಹುಡುಕಿದೆ. ನನಗೆ ಗೊತ್ತಿದ್ದ ಪ್ಲಂಬರ್ಗೆಲ್ಲ ಫೋನ್ ಮಾಡಿದೆ, ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ಯಾರು ಮುಂದೆ ಬರಲಿಲ್ಲ. ಸೊ ಇದು ಒಂದು ದಿವಸ ಎಲ್ಲ ಹಂಗೆ ಆಯಿತು. ಏನೋ ಸಂಪಿನಲ್ಲಿ ನೀರಿದ್ದರಿಂದ ನಾವು ಬಚಾವದೆ. ಮಾರನೇ ದಿವಸ ನಾನು ನನ್ನ ದೋಸ್ತ್ ಫ್ರೆಂಡ್ ಇದ್ದಾರಲ್ಲ ಮೃತ್ಯುಂಜಯ ಅಂತ, ಅವ್ರಿಗೆ ಫೋನ್ ಮಾಡಿದೆ. ಮೃತ್ಯುಂಜಯ ಹಿರೇಮಠಿಗೆ, ಯಾಕಂದ್ರೆ ಅವರು ಸಮಾಜ ಸೇವಕರು ಆಗಿದ್ದಾರಲ್ಲ, ಅವ್ರಿಗೆ ಗುರ್ತಿರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನಾನು ಬಂದು ನೋಡ್ತೀನಿ ಏನಾಗಿದೆ ಅಂತ, ನಾನು 2 ಗಂಟೆ ಅಷ್ಟು ಬರ್ತೀನಿ, ನೋಡೋಣ ಏನಾದರೂ ಮಾಡ್ಬೋದು, ನೋಡೋಣ ನಾನು ಬರ್ತೀನಿ ಅಂತ. ಕೆಂಗೇರಿಯಿಂದ ಅವರು ಬೈಕ್ನಲ್ಲಿ ಬಂದರು. 2 ಗಂಟೆ 2:15 ಬಂದರು. ನೋಡಿಬಿಟ್ಟು ಅದು ಕಟ್ಟಾಗಿದ್ದು ನೋಡಿದ್ರು ಪೈಪು. ಅರೆ ಈ ಪೈಪು ಸರಿ ಮಾಡ್ಬೋದು, ಏನು ತೊಂದರೆ ಇಲ್ಲ, ಕೆಲವು ಉಪಕರಣಗಳು ಬೇಕಾಗ್ತದೆ, ಅದೆಲ್ಲ ಕೊಟ್ಟರೆ ನಾನೇ ಮಾಡ್ತೀನಿ ಅಂದರು. ಅರೆ ನೀವು ಹೆಂಗೆ ಮಾಡ್ತೀರಾ, ನಿಮಗೆ ಕಾಲು ಬೇರೆ ಇಲ್ಲ, ಏನು ನೀವು ಈ ಕೆಲಸ ಮಾಡ್ಲಿಕ್ಕೆ ಆಗ್ತದಾ ಅಂತ ಹೇಳಿದೆ. ಮೃತ್ಯುಂಜಯನಿಗೆ ಆಕ್ಸಿಡೆಂಟ್ ಈಗಲೇ ಹಿಂದೆನೇ ಅವ್ರ ಬಗ್ಗೆ ಒಂದು ಮಾಡಿದ್ದೀನಿ ನಾನು. ಅವರಿಗೆ ಆಕ್ಸಿಡೆಂಟಲ್ಲಿ 2 ಕಾಲು ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಟ್ರೈಸಿಕಲ್ ಓಡಾಡ್ತಾರೆ, ಆದ್ರೂ ಸಮಾಜ ಸೇವೆನೂ ಮಾಡ್ತಾ ಇದ್ದಾರೆ. ಆದರೆ ಈ ಕೆಲಸ ಮಾಡ್ತೀನಿ ಅಂತ ಹೇಳುವಾಗ ನನಗೆ ಗಾಬರಿ ಆಯಿತು. ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ, ನೀವು ಸುಮ್ಮನೆ ಇಡಿ ಸದ್ಯ. ನಿಮ್ಗೆ ಯಾರ್ಯಾರು ಗೊತ್ತಿರೋರು ಇದ್ರೆ ಅವ್ರನ್ನ ಪ್ಲಂಬರ್ನ ಕರೆಸಿ ಆವಾಗ ನಾವು ಸೇವೆ ತಗೊಳ್ಳೋಣ ಅಂದ್ರೆ, ಇಲ್ಲ ನನಗೊಂದು 2-3 ಉಪಕರಣಗಳು ಬೇಕಷ್ಟೇ, ಇಲ್ಲಿ ಯಾವ್ದಾರು ಅಂಗಡಿ ಇದ್ರೆ ಹೇಳಿ, ನಾವು ಹೋಗಿ ಬರೋಣ. ಹೋಗಿ ಬಂದು ಇದೇನು ಜಾಸ್ತಿ ಕೆಲಸ ಆಗೋದಿಲ್ಲ, ಇದು ಮಾಡ್ಬೋದು, ಇದು ಪೈಪ್ ಕಟ್ಟಾಗಿದೆ ಅಷ್ಟೇ, ಬೇರೆ ಪೈಪ್ ಒಂದು ಸಣ್ಣ ಪೈಪು ಒಂದು ಹಾಕ್ಬಿಟ್ರೆ ಆಗುತ್ತೆ, ನೀವು ಏನು ನೋಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ, ನಾನು ಏನಪ್ಪ ಮಾಡೋದು, ಇವರು ಮಾಡ್ತೀನಿ ಅಂತ ಇದ್ದಾರೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಇಂಥ ಮನುಷ್ಯನಿಂದ ನಾವು ಕೆಲಸ ತಗೊಳಕ್ಕಾಗತ್ತಾ, ಮನಸ್ಸು ಒಪ್ಪಲೇ ಇಲ್ಲ. ಆದರೂ ಅವ್ರು ಹಠಮಾರ್ತನದಿಂದ ನಾನು ಮಾತು ಕೇಳಲೇ ಇಲ್ಲ. ಬರೀ ನನಗೆ ಕರ್ಕೊಂಡೋಗಿ ಯಾವ್ದು ಹೋಗೋಣ ಅಲ್ಲಿಗೆ ಅಂತಂದ್ರು. ಸರಿ, ಅವರ ಬರುವಂತಕ್ಕೆ ನಾನು ಹೋದೆ, ಅಂಗಡಿಗೆ ಹೋದೆ, ಹತ್ತಿರದಲ್ಲೇ ಇತ್ತು. ಅಲ್ಲಿ ಹೋಗಿ ಏನು ಬೇಕು ಅದನ್ನು ತಗೊಂಡು ವಾಪಸ್ ಬಂದು ಬರೋವಾಗ 5 ಗಂಟೆ ಆಗಿತ್ತು. ಸರಿ, 5 ಗಂಟೆ ಆಯಿತು. ಆ ತೆಂಗಿನ ಮರದ ಕೆಳಗಡೆನೆ ಅದು ಹಾದು ಹೋಗಿದೆ. ಇದು ನಮ್ಮನೆ ಹಿಂದ್ಗಡೆ ಒಂದು ತೆಂಗಿನ ಮರ ಇದೆ, ಅದು ಕೆಳಗಡೆನೆ ಹಾದು ಹೋಗಿದೆ ಅದನ್ನು, ಆ ಪೈಪು, ಆ ಮುರಿದ ಪೈಪು. ಸರಿ, ಕೆಳಗಡೆ ತಮ್ಮ 2 ಆರ್ಟಿಫಿಷಿಯಲ್ ಲೆಗ್ ಇದೆಯಲ್ಲ, ಕಾಲುಗಳು, ಅದನ್ನ ತೆಗೆದ್ರು, ಬಿಚ್ಚಿಬಿಟ್ರು. ಭಾಳ ಕಷ್ಟಪಟ್ಟು ಕೂತರು. ನಂಗೊಂದು ಜಮಖಾನಾಥ ಟವಲ್ ಕೊಡಿ ಅಂತ ಹೇಳಿದ್ರು. ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಣ್ಣಿದೆ ಅಂತ ಹೇಳಿದ್ರು. ಅದು ಒಂದು ನಾನು ತಂದುಕೊಟ್ಟೆ, ಕೂತ್ಕೊಂಡ್ರು. ಸರಿ, ಅವ್ರಿಗೆ ಕೇಳಿದ್ದೆಲ್ಲ ಪ್ರಕಾರ ಎಲ್ಲ ಕೊಟ್ಟೆ. ಅವ್ರಿಗೆ ಏನೇನು ಬೇಕು ಅಂತ, ಸ್ಪ್ಯಾನರು,
ಕಟಿಂಗ್ ಪೇರು ಮತ್ತು ಇದ್ದದ್ದು ಹ್ಯಾಕ್ಸಾ ಬ್ಲೇಡು ಎಲ್ಲ ಕೊಟ್ಟೆ. ಎಲ್ಲ ಕೊಟ್ಟಾದ್ಮೇಲೆ ಅವ್ರು ನಿಧಾನ ಕೂತ್ಕೊಂಡು ಎಲ್ಲ ರಿಪೇರಿ ಮಾಡಿದ್ರು. ರಿಪೇರಿ ಮಾಡಿ ಬೇರೆ ಒಂದು ಹಾಕಿದ್ರು, ಅದಕ್ಕೊಂದು ಎಲ್ಬೋ ಅಂತ ಹಾಕಿ ಇದು ಮಾಡಿ ಅದಂತೂ ರಿಪೇರಿ ಅಂತೂ ಆಯಿತು. ಆಗೋವಾಗ ಶುರುವಾಗಿ ಮಳೆ, ಬೆಂಗಳೂರಿನಲ್ಲಿ ಅವತ್ತು ಸಖತ್ ಮಳೆ, ಗಾಳಿ, ಗುಡುಗು, ಸಿಡ್ಲು ಮಳೆ ಹೊಡಿತು. ಆ ಮಳೆಯಲ್ಲಿ ಹೊಡೆದಾಗ ನನಗೆ ಕಮ್ಮಿ ಆಯ್ತು. ತೆಂಗಿನ ಮರದ ಕೆಳಗೆ ಕೂತಿದ್ದಾರೆ. ತೆಂಗಿನ ಮರ ಬೀಳೋದು ಇಲ್ಲಿ, ತೆಂಗಿನ ಮರದ ಗಿದ್ದು ಬಿದ್ದರೆ ತಲೆ ಬೀಳೋದು ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ, ಬಂದ್ಬಿಡಿ ಸಾಕು, ನಮ್ ಬೇಕಾದ್ರೆ ನಾಳೆ ಮಾಡೋಣ, ಇದು ಬೇಡ, ಇದು ಕೆಲಸ ಮಳೆಯಲ್ಲಿ ಯಾಕೆ ನೆನೆಬೇಕು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲ 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 ನಾನು ಇದು ಮುಗಿಸೇ ಬರೋದು. ಹಾಗೆ ಸರ್ ನೀವು ಏನು ಈ ಥರ ಮಾಡ್ತಿದ್ರೆ ಭಾಳ ಕಷ್ಟ, ಇದು ಒಳ್ಳೇದಲ್ಲ, ಇದು ಬಂದ್ಬಿಡಿ ನೆನೆಬಾರ್ದು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆ ಮನುಷ್ಯ ಇಲ್ಲ, ನಾನು ಮುಗಿಸೇ ಬರೋದು ಅಂತಂದ್ರೆ, ನಿಮಗೆ ಕಾಲಿಲ್ದಿದ್ದವ್ರ ಹತ್ರ ನಾನು ತಗೊಳ್ಳೋದು ಕೆಲಸ ಭಾಳ ಬೇಸರ ಆಗತ್ತೆ ನನಗೆ. ಆದ್ರೂ ನೀವು ಮಾಡ್ತೀನಿ, ನನ್ನ ಬಲವಂತ ಮಾಡಲಿಲ್ಲದ್ರು ನೀವು ಮಾಡ್ತಾ ಇದ್ದೀರಾ, ಬೇಡ ಅಂತ ಎಷ್ಟು ಹೇಳಿ. ರೀ ಸ್ವಾಮಿ, ದೇವ್ರು ನನಗೆ ಕೈ ಕೊಟ್ಟಿದ್ದಾನೆ, ಕಾಲಿಲ್ದೇ ಇರ್ಬೋದು, ಕೈ ಇದೆಯಲ್ಲ, ನಂಗೆ ಕೈಯಿಂದ ಕೆಲಸ ಮಾಡ್ತಿರೋದು, ನೀವು ಯಾಕೆ ಸುಮ್ಮನೆ ತಲೆ ಕೆಸ್ಕೊತಾ ಇದ್ದೀರಾ ಅಂತ ನನಗೆ ದಬಾಯಿಸಿದ್ರು. ಸೊ ನಾನೇನು ಮಾತಾಡೋಕ್ಕಾಗಲಿಲ್ಲ. ನಾನು ಸೀದಾ ಒಳಗೆ ಬಂದೆ. ಅಷ್ಟರೊಳಗೆ ಅವ್ರ ಕೆಲಸ ಮುಗಿಸಿದ್ರು. ಸೀದಾ ಒಳಗೆ ನಿಧಾನಕ್ಕೆ ಆರ್ಟಿಫಿಷಿಯಲ್ ಲೆಗ್ ಏನೇನಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ಮನೆಯೊಳಗೆ ನಿಧಾನ ಬಂದು ನಾವು ಸ್ವಲ್ಪ ಹೆಲ್ಪ್ ಮಾಡಿದೆ ಒಳಗೆ ಬರೋಕ್ಕೆ. ಸರಿ ಬಂದರು, ಟವಲ್ ಕೊಟ್ಟೆ, ಕಂಪ್ಲೀಟ್ ನೆಂದುಬಿಟ್ಟಿದ್ರು. ಆದರೂ ತಲೆ ಎಲ್ಲ ಒರೆಸ್ಕೊಂಡ್ರು, ಕೂತ್ಕೊಂಡ್ರು, ಕಾಫಿ ಮಾಡಿಕೊಟ್ಟೆ, ಕುಡಿದ್ರು, ಕೂತ್ಕೊಂಡು ಹರಟೆ ಹೊಡಿತಾ ಇದ್ವು. ಮಳೆ ಅಷ್ಟೊಳಗೆ ಸಿಕ್ಕಾಪಟ್ಟೆ ಜೋರ ಮಳೆ ಇತ್ತು, ಗುಡುಗು ಸಿಡ್ಲು ಏನು ಹೊಡಿತು. 6 ಗಂಟೆ ಆಯಿತು. ಅಷ್ಟೊಳಗೆ ದೊಡ್ಡ ಶಬ್ದ ಆಯ್ತು ಮನೆ ಹಿಂದ್ಗಡೆ. ಏನಪ್ಪ ಇಷ್ಟೊಂದು ದೊಡ್ಡ ಶಬ್ದ, ಇಷ್ಟೊಂದು ಇದಾಗಿದಲ್ಲ, ಏನು ಸಿಡ್ಲಿಗಿಡ್ಲು ಹೊಡಿತಾ, ಏನಪ್ಪ ಅಂತ ನೋಡಿದ್ರೆ ಹಿಂದ್ಗಡೆ ಹೋದ್ರೆ ಇವರು ಕೂತಿದ್ದ ಆ ಮರ ಇತ್ತು ನೋಡಿ, ಮರದ ಕೆಳಗೆ ಕೂತಿದ್ರಲ್ಲ, ಆ ಮರ ಆ ಸಿಡ್ಲಿಗೋ ಇದಕ್ಕೂ ಗಾಳಿಗೋ ಅಂತೂ ಅದು ಮುರಿದು ಕೆಳಗೆ ಬಿತ್ತು. ಅಕಸ್ಮಾತ್ ಅಲ್ಲೇ ಕೂತ್ಕೊಂಡವ್ರು ಇದ್ದಿದ್ರೆ ದೇವರೇ ಕಾಪಾಡಬೇಕಿತ್ತು. ಖಂಡಿತ ಯಾವ್ದಾರ ಒಂದು ಅವಘಡ ಆಗ್ತಾನೆ ಇತ್ತು. ದೇವರೇ ಕಾಪಾಡ್ದ ಅನ್ಕೊಂಡು ನಾವು ಅನ್ಕೊಂಡ್ರು. ಆದರೆ ನನ್ನ ಮಾತಿಗೆ ಬೆಲೆ ಕೊಡದೇನೆ ಅವರು ಕೆಲಸ ಮಾಡಿದಾಗ ಅವ್ರು ಹೇಳಿದ ಒಂದು ಮಾತು ನನಗೆ ಇವತ್ತು ಈಗಲೂ ನನಗೆ ಅದು ಮನಸ್ಸಲ್ಲಿ ಬರ್ತದೆ. ನನ್ನ ಕಾಲು ಕಳ್ಕೊಂಡ ದೇವರು, ಆದರೆ ಕೈ ಏನು ಕಳ್ಕೊಂಡಿಲ್ಲಲ್ಲ, ಕೈ ಇದೆಯಲ್ರಿ, ಕೈಯಲ್ಲಿ ತಾನೇ ಕೆಲಸ ಮಾಡೋದಿದ್ದು ಅಂತ ಹೇಳಿದ್ರಲ್ಲ, ನಂಗೆ ಅದು ಮನಸ್ಸಿಗೆ ಭಾಳ ಇದಾಯಿತು. ಜೊತೆಗೆ ಅಂಥ ಮಳೆಯಲ್ಲಿ ಕೂಡ 5 ನಿಮಿಷ ಮುಗಿಸ್ಬಿಡ್ತೇನೆ, ಹಿಡಿದು ಕೆಲಸ ಪೂರ್ತಿ ಮಾಡಬೇಕು, ಅರ್ಧರ್ಧ ಮಾಡಬಾರ್ದು ಅಂತ ಬೇರೆ ಹೇಳಿದ್ರು. ಈ ಮೃತ್ಯುಂಜಯ ತಮ್ಮ ಕೆಲಸ ಮುಂದುವರಿಸಿ, ಇದೆಲ್ಲ ಮಳೆ ಗಾಳಿ ಜೋರಾಗಿ ತೆಂಗಿನ ಮರ ಎಲ್ಲ ಗಾಬರಿ ಎಲ್ಲಾದ್ರೂ ನನಗೆ ಗಾಬರಿ ಆದ್ರೆ ಅವ್ರಿಗೆ ಗಾಬರಿನೇ ಇಲ್ಲ, ಕಾಮ ಕೂಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು 5 ನಿಮಿಷ ಅಂತ ಹೇಳಿಬಿಟ್ಟು ಅವರು 5-10 ನಿಮಿಷ ಆದರೂ ಮುಗಿಸ್ಲಿಲ್ಲ. ಅಂತೂ ಇಂತೂ ಮುಗಿಸಿ ಕೊನೆಗೆ ನಿಧಾನ ಕಾಲು ಹುರ್ಕೊಂಡು ಮನೆಗೆ ಬಂದಾಗ ನನಗೆ ನಿಜವಾಗ್ಲೂ ಹೇಳಿದ್ರು ಅನ್ನಿಸ್ತು, ಇದು ಏನು ಈ ಥರ ಆಗ್ಬಿಡಿದೆಯಲ್ಲ, ಇದು ಯಾವ ಥರ ಇದು ಪಾರಾಗಿದ್ದು ಹೇಗೆ ಇದು. ಆದರೆ ಸ್ವಾಮಿ ನೀವು ನನ್ನ ಮಾತು ಕೇಳಲಿಲ್ಲ, ಆದರೆ ದೇವರು ಮಾತ್ರ ನಿಮ್ಮ ಮಾತು ನನ್ನ ಮಾತು ಕೇಳಿಬಿಟ್ಟ. ಆತ ಇವತ್ತು ನಿಮ್ಮನ್ನು ಕಾಪಾಡ್ಬಿಟ್ಟ. ಮರ ಬೀಳಲಿಲ್ಲ, ನೀವಲ್ಲಿ ಕೆಳಗಡೆ ಕೂತಾಗ ಮರ ಬೀಳಲಿಲ್ಲ, ನಾವು ಈ ಕಡೆ ಒಳಗಡೆ ಬಂದ್ಮೇಲೆ ಬಿತ್ತು. ಅಕಸ್ಮಾತ್ ನಾವು ಕೂತಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆ ದೇವರೇ ಕಾಪಾಡ್ದ. ಅದು ನೋಡಿ ಅದಕ್ಕೆ ಉತ್ತರ ಕೊಡೋದು. ಹೌದು, ಆ ದೇವರು ನನ್ನ ಕಾಲುಗಳನ್ನು ತೆಗೆದುಕೊಂಡ್ಬಿಟ್ಟ, ಆದರೆ ಕೈಯಿಂದ ತೆಕ್ಕೊಳ್ಳಿಲ್ಲ, ಕೈ ಉಳಿಸ್ಬಿಟ್ಟ. ಇಂದು ಜೀವನ ಉಳಿಸ್ಬಿಟ್ಟ. ಸೊ ಎಲ್ಲ ದೇವರ ಮಹಿಮೆ. ನಾವು ದೇವರಿಗೆ ನಂಬಲೇಬೇಕು. ಯಾವುದೋ ಏನೋ ಯಾವುದೋ ಕಾರಣಕ್ಕೆ ನನಗೆ ಒಂದು ಕಾಲು ಕಳ್ಕೊಂಡೆ, ತಗೊಂಡ್ಬಿಟ್ಟ, ಆದರೆ ಕೈ ಉಳಿಸಿದ್ನಲ್ಲ, ಆ ಕೈ ಉಳಿಸೋದಕ್ಕೆ ನಾನು ದೇವರಿಗೆ ಆಭಾರಿಯಾಗಿದ್ದೀನಿ. ಪರೋಪಕಾರಂ ಇದಂ ಶರೀರಂ ಅಂತಾರೆ. ಆ ಗಾದೆಯನ್ನು
ಹಾಗಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಈ ಶರೀರ ಇರೋ ತನಕ ನಾನು ಒಂದು ಸೇವೆ ಥರ ಜನಗಳಿಗೆ ಉಪಕಾರ ಮಾಡೋದನ್ನ ಮಾಡ್ತಾ ಇರ್ತೀನಿ ಅಂತ ಹೇಳಿ ಇಷ್ಟು ಹೇಳಿ ಮುಗಿಸಿದ್ರು. ಇದು ಯಾಕೆ ಇದನ್ನ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ, ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿದ್ರೂ ಕೂಡ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಆದರೆ ಈ ಮನುಷ್ಯ ಕಾಲು ಕಳ್ಕೊಂಡ್ರು ಕೂಡ ತನ್ನ ಇತರ ಅಂಗಾಂಗ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಇಟ್ಕೊಂಡು ಪರರಿಗೆ ಉಪಕಾರ ಮಾಡೋದ್ರ ಥರ ಓಡಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇರೋದು ನೋಡಿದಾಗ ನನಗೆ ನಿಜವಾಗ್ಲೂ ದೇವರಿಗೆ ನನ್ನ ಒಂದು ಕೃತಜ್ಞತೆ ಅರ್ಪಿಸಬೇಕು. ಅಂದರೆ ಸೊ ದಯವಿಟ್ಟು ನಾವು ಇನ್ನು ಮುಂದೆ ಆದರೂ ಇದರಿಂದ ಒಂದು ಪಾಠ ಕಲಿಯೋಣ ಅಂತ ಅನಿಸುತ್ತೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.